ರೈತರಿಗೆ ಕೊಡಬೇಕಿದ್ದ ಯೂರಿಯಾ ಅಕ್ರಮವಾಗಿ ಶೇಖರಿಸಿಡಲಾಗಿದೆ. ಗೋಡೌನ್ ಮೇಲೆ ದಾಳಿ ನಡೆಸಿರುವಂತಹ ಡಿಆರ್ಐ 190 ಟನ್ ಯೂರಿಯಾ ವಶಪಡಿಸಿಕೊಂಡಿದೆ. ಬೆಂಗಳೂರು ಉತ್ತರದ ಅಡಕಮಾರನಹಳ್ಳಿಯ ಗೋಡೌನ್ನಲ್ಲಿ ಕೇರಳ ರಾಜ್ಯದಿಂದ ಯೂರಿಯಾವನ್ನು ತಂದು ಶೇಖರಣೆ ಮಾಡಲಾಗಿತ್ತು. ಇಲ್ಲಿಂದಲೇ ತಮಿಳುನಾಡಿಗೆ ಅಕ್ರಮವಾಗಿ ಸಬ್ಸಿಡಿ ದರದಲ್ಲಿ ನೀಡಬೇಕಿದ್ದಂತಹ ಯೂರಿಯಾವನ್ನು 2,000 ರೂಪಾಯಿಗೆ ಮಾರಾಟ ಮಾಡಲಾಗ್ತಿತ್ತು. ಪಿಎಂ ಸಬ್ಸಿಡಿ ಯೂರಿಯಾವನ್ನು ರಾಜ್ಯ ಕೃಷಿ ಇಲಾಖೆಗೆ ವರ್ಗಾವಣೆ ಮಾಡಿರ್ತಾರೆ. ಅದನ್ನು ಕೃಷಿ ಇಲಾಖೆ ಮೂಲಕ ಜನರಿಗೆ ಮಾರಾಟ ಮಾಡಬೇಕು. ಆದರೆ ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಯತ್ನ ನಡೆದಿದೆ. ಸದ್ಯ ರಾಜ್ಯದ ಪಾಲನ್ನ ತಮಿಳುನಾಡಿಗೆ ಮಾರಾಟ ಮಾಡ್ತಾ ಇದ್ದಂತಹ ದಂಧೆ ಬೆನ್ನತ್ತಿರುವಂತಹ ಡಿಆರ್ಐ ಗೋಡೌನ್ನ ಮಾಲೀಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಕೃಷಿ ಮಂತ್ರಿ ಪ್ರತಿಕ್ರಿಯೆ ಕೊಟ್ಟರು. ಇದು ಕೇರಳ ರಾಜ್ಯದಿಂದ ಬಂದಿರುವಂತಹ ಯೂರಿಯಾ ತಮಿಳುನಾಡಿಗೆ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇತ್ತು. ಕೇಂದ್ರದ ಅಧಿಕಾರಿಗಳ ಜೊತೆ ರಾಜ್ಯದ ಅಧಿಕಾರಿಗಳು ಸೇರಿ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ರೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಇತ್ತ ಕಾಳಸಂತೆಯಲ್ಲಿ ಯೂರಿಯಾ ಮಾರಾಟವಾಗ್ತಿರುವುದಕ್ಕೆ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಸರ್ಕಾರ ಅಲ್ಲ ಹಿಡಿದಿರೋದು, ರಾಜ್ಯದ ವಿಜಿಲೆನ್ಸು ಕೇಂದ್ರದ ವಿಜಿಲೆನ್ಸು ಎರಡೂ ಜಂಟಿಯಾಗಿ ಆಪರೇಟ್ ಮಾಡಿರ್ತಕ್ಕಂಥದ್ದು. ಏನು ಇವತ್ತು ರೈಡ್ ಆಗಿದೆ, ನನಗೆ ಪ್ರಥಮ ಹಂತದಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಕೇರಳದ ಇಂದ ಚೆನ್ನೈಗೆ ಸಪ್ಲೈ ಮಾಡೋವಂಥ ಮೆಟೀರಿಯಲ್ಲು ಅಲ್ಲಿ ಗೋಡನ್ ಮಾಡಿ ಪ್ಯಾಕ್ ಮಾಡಿ ಕಳಿಸೋದಕ್ಕೋಸ್ಕರ ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದು ನನಗೆ ಮಾಹಿತಿ. ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಮುಖಾಂತರ ರೈತರಿಗೆ ಕಡಿಮೆ ದರದಲ್ಲಿ ಸುಮಾರು 280-290 ರೂಪಾಯಿಗೆ ಕೊಡಬೇಕಾಗಿತ್ತು. ಯಾವ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೋ ಗೊತ್ತಿಲ್ಲ. ರಾಜ್ಯ ಸರ್ಕಾರದ್ದು 2,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಕೇರ್ಲೆಸ್ ಇಂದ ಇವತ್ತು ಕೃಷಿ ಇಲಾಖೆ ನೆಗ್ಲಿಜಿಯನ್ಸ್ ಇಂದ ಇವತ್ತು ಲಕ್ಷಾಂತರ ಕೆಜಿ ಯೂರಿಯಾ ಕಾಳಸಂತೆಗೆ ಹೋಗಿರೋದು. ಇದು ಹೊಸದೇನಲ್ಲ. ಯೂರಿಯಾ ಈ ವಿಚಾರದಲ್ಲಿ ಅದನ್ನ ತಗೊಂಡು ಬಂದು ಕಾಳಸಂತೆಯಲ್ಲಿ ಮಾಡಿ ಅದನ್ನ ಮಾರಾಟ ಮಾಡುವಂಥದ್ದು ಹೊಸದಲ್ಲ. ಹಿಂದೆಯೂ ಕೂಡ ರೇಡ್ಗಳು ಆಗಿದ್ದಾವೆ, ಅನೇಕ ಕಡೆಗಳಲ್ಲಿ ಹಿಡಿದಿದ್ದಾರೆ. ಕೇವಲ ಇದೆಷ್ಟೇ ಅಲ್ಲ, ಕಾಳುಗಳನ್ನು ಕೂಡ ಇದೆ, ಅವುಗಳನ್ನು ಕೂಡ ಇದೇ ರೀತಿಯಾಗಿ ಮಾಡೋದು. ಬೀಜಗಳ ವಿಚಾರದಲ್ಲೂ ಕೂಡ ಇದೇ ರೀತಿ ಆಗೋದು, ಗೊಬ್ಬರದ ವಿಚಾರದಲ್ಲೂ ಕೂಡ ಇದೇ ಆಗೋದು. ಏನಾಗುತ್ತೆ, ರಾಜ್ಯದಿಂದ ಎಷ್ಟು ಬೇಕು ಅನ್ನುವಂಥದ್ದು ಒಂದು ಹೋಗುತ್ತೆ. ನನಗೆ ಮುಂಗಾರಲ್ಲಿ ಎಷ್ಟು ಬೇಕು, ಹಿಂಗಾರಲ್ಲಿ ಎಷ್ಟು ಬೇಕು ಅಂತ ಕೇಳ್ತಾರೆ. ಈ ತಿಂಗಳಲ್ಲಿ ಇಷ್ಟು ಬೇಕು, ಇಷ್ಟು ಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಂತೆ ಕಂಪನಿಗಳಿಗೆ ಹೇಳ್ತಾರೆ. ಆ ಕಂಪನಿಗಳು ಡೀಲರ್ಸ್ಗಳಿಗೆ ಹೇಳ್ತಾರೆ. ಡೀಲರ್ಸ್ಗಳು ಇವುಗಳನ್ನ ಸರಬರಾಜನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ವ್ಯವಹಾರಗಳು ನಡೆದೋಗಿರುವಂತದ್ದು ಕೇರಳದಿಂದ ಬಂದಿರೋದು ಅಥವಾ ನಮ್ಮ ರಾಜ್ಯಕ್ಕೆ ಇಷ್ಟೊಂದು ಕೇರಳದಿಂದ ಹೆಂಗಾಗುತ್ತೆ? ಹಾಗಿದ್ದಾಗ ಜೂನ್ ಜುಲೈಯಲ್ಲೂ ಕೂಡ ನಮ್ಮಲ್ಲಿ ಶಾರ್ಟೇಜ್ ಇದ್ದಾಗಲೂ ಕೂಡ ಕೇರಳಕ್ಕೆ ನೀವು ಕಳಿಸಿದಿರಾ ಅನ್ನುವಂಥದ್ದು ಇದೆಯಲ್ಲ ರಾಜ್ಯ ಸರ್ಕಾರ. ಅದು ಬಹುದೊಡ್ಡ ಆರೋಪ ಇದೆ ರಾಜ್ಯ ಸರ್ಕಾರದಲ್ಲಿ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು ನೀವು. ನಮ್ಮಲ್ಲಿ ಶಾರ್ಟೇಜ್ ಇದ್ದಾಗಲೂ ಕೂಡ ನೀವು ಯೂರಿಯಾವನ್ನ ಕೇರಳಕ್ಕೆ ಕಳಿಸ್ಕೊಟ್ಟಿದ್ರಿ. ಅದು ಯಾವ ಪ್ರೀತಿಗೋಸ್ಕರನೂ ಗೊತ್ತಿಲ್ಲ. ಹಾಗಿದ್ದಾಗ ಅದೇನಾ ಇದು ಕೇಳಬೇಕಾಗತ್ತೆ ಅಲ್ವಾ? ನಾಳೆ ಅನುಮಾನ ಬಂದಾಗ ನಮ್ಮಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಸಮಸ್ಯೆ ಆದಾಗ ಪ್ರತಿಭಟನೆ ಮಾಡಿದ್ರು. ಹಾಗಿದ್ದಾಗ ಅಲ್ಲಿ ಶಾರ್ಟೇಜ್ ಬಿದ್ದಿದ್ದು ಇದೇನಾ ಅದು ಅಂತ ಕೇಳಬೇಕಲ್ವಾ? ನಾಳೆ ಬರುತ್ತೆ ಈ ವಿಚಾರದಲ್ಲಿ, ಯಾಕೆ ಬರೋದಿಲ್ಲ? ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.